5,000 ರೂಪಾಯಿ ಕೊಡ್ತೀನಿ ನಮ್ದು ಆರಿಸ್ಬಾರ್ದು ಇಟ್ಟೇ ಇದೆ. ಪಾಟೀಲ್ ಹೇಳಿದ್ರು ಈಗ ಅವಂಗೆಲ್ಲ ಮಾತಾಡಬಾರ್ದು, ನಮ್ಮ ಬಿಜಾಪುರ ಜನರ ಸಂಸ್ಕೃತಿ ಅಲ್ಲ, ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅಂತ ಹೇಳಿ ಅವ್ರ ಹಿಂದೆ ಒಬ್ಬ ಸೂಫಿ ಸಂತರ ಒಬ್ಬ ಮಹಾನ್ ದಾರ್ಶನಿಕ ಅದಾನ. ಎಂ ಪಿ ಪಾಟೀಲಿಂದ ಒಬ್ಬ ಸೂಫಿ ಸಂತರ ಮಹಾನ್ ದಾರ್ಶನಿಕ. ಲಿಂಗಾಯತರು ಮುಸ್ಲಿಮರು ಒಂದು, ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಂಸ ತಿಂತಾರೆ ಲಿಂಗಾಯತರು. ಹಾಂ, ಮುಸ್ಲಿಮ್ರಿಗೆ ಲಿಂಗಾಯತ್ರಿಗೆ ಹೋಲಿಸ್ತಾರೆ. ಅಲ್ಲಿ ದಾರ್ಶನಿಕ ಒಬ್ಬ ಅದಾನ. ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸನಾತನ ಹಿಂದೂ ಧರ್ಮದಾಗಿನೇ ಕ್ಯಾಮಿ ಬಟ್ಟೆ ಹಾಕ್ಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು. ಏನು ಹಸಿರು ಬಟ್ಟೆಗಳು ಘಟ ಬಿಟ್ಕೊಂಡೇ ಹೇಳ್ತಾರೆ. ಲಿಂಗಾಯತರು ಮುಸ್ಲಿಮ್ರು ಹೆಂಗೆ ಒಂದು ಆಗ್ಲಕ್ಕೆ ಸಾಧ್ಯತೆ. ಲಿಂಗಾಯತರಲ್ಲಿ ವೀರಶೈವರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗನೇ. ಕಾನೂನು ಹೋರಾಟದ ಯಾರು 100 ಕಾನೂನು ಮಾಡತ್ ಹೇಳ್ರಿ ಅವ್ರಿಗೆ. ಎಂ ಪಿ ಪಾಟೀಲ್ರಿಗೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಮಾತಾಡಿದ್ರೆ ಮಾಡತ್ ಹೇಳ್ರಿ. ಯಾವ ಮಗ್ಗು ಅಂಜಲ್ನ ಎಂತಿಂಥ ಮಹಾನ್ ನಾಯಕರು ನಮ್ಮ ಪಾರ್ಟಿಗೆ ಅಂಜಲ್ಲ. ಇವು ಯಾರು ಬರೋಂಥ ಮತಾಂತರ ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇದು ಈ ರೀತಿ ಕಾಂಗ್ರೆಸ್ ಇದ್ದ ಪಕ್ಷದ ಆಡಳಿತ ಇದ್ದಾಗಲೇ ಈ ರೀತಿ ಕಾಂಗ್ರೆಸ್ ಮುಸ್ಲಿಮರ ದೃಷ್ಟಿಕೋನ ಬಿಟ್ಟರೆ ಏನೂ ಮಾಡೋದಿಲ್ಲ ಅವರು. ಕಾಂಗ್ರೆಸ್ ಅಂದರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ. ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ. ನರೇಂದ್ರ ಮೋದಿಯವರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರೂ ಕೊಯ್ಕೆತ್ತಿದ್ದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕ್ಕಟ ಅಕ್ಕಿ, ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಈ ದೇಶದಲ್ಲಿ ಆಗ್ಲಾಗತ್ತೆ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾತೇನು ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹಾದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ, ಅವ ಹೇಳ್ತಾನೆ. ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ, ಗದಗ ರೋಣ ಎಮ್ ಎಲ್ ಎ, ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಾಂಗ್ಲಾದಂಗೆ ಪ್ರಧಾನಮಂತ್ರಿ ಹೋಗ್ಕೊ ಹೆಂಗೆ ಹೊಡಿತೀವಿ ಅಂದರೆ ಈಗ ಮಾತಾಡ್ತಾರೆ. ಅಂದರೆ ಅದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರೂ ಉಳಿದಿಲ್ಲ. ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ. ಅದು ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರೂ ಮಾತಾಡೋಂಗಿಲ್ಲ. ಬರೀ ಯತ್ನಾಳವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದರೆ ವಿವಾದಾತ್ಮಕ ಅಂತ. ಹೌದು, ಹೆಂಗೆ ನೋಡ್ರಿ ಆತ್ಮರಕ್ಷಣೆ ಮಾಡ್ಕೊರಿ ಅಂತ ಹೇಳೀನಿ. ನೀವೇನು ಅವ್ರ ಮನೆಗೆ ಹೋಗಿ ಹೊಡಿತಾರೆ. ಈ ನಮ್ಮ ಮನೆಗೆ ಬಂದು ಹೊಡಿತಾರಂದ್ರೆ ಅವರು ನಮ್ಮನ್ನೆಲ್ಲರೂ ಹೊಡಿ ಮುಂದೆ ನಾವು ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ. ಅದನ್ನು ತೋರಿಸ್ಲಾರ್ದೇನು ಆಯ್ತು ರೀ ಹೊಡೀರಿ, ನಾವು ನಿಮ್ಗೆ ಶರಣಾಗಿದ್ದೇವೆ, ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗಿ ಹೋಗಲಿ, ನಮಗೇನು ಮಾಡೋದು. ಅಲ್ಲ ಆರ್ ವಿ ತಿಮ್ಮಾಪುರ ಈ ರೀತಿ ವಿರೋಧ ಮಾಡ್ತಾರೆ, ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಡಬಾರ್ದು ಅಂತ. ಏನು ಅದು ತಿಮ್ಮಾಪುರ ಏನದ ಪಾಪ. ಅವೆಲ್ಲ ಏನು ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ, ಸುಮ್ಮ ಮಜಾ ಮಾಡ್ತಾರೆ. 5 ವರ್ಷ ಒಳಗಡೆ ಬೀಳ್ತಾರೆ, ಮತ್ತು 5 ವರ್ಷ ಜನ ಮತ್ತು ಇವ್ರು ವಜಾಗಿರ್ತಾರೆ, ಅವ್ರು ಆರಿಸ್ತಿರ್ತಾರೆ. 5,000 ರೂಪಾಯಿ ಕೊಡ್ತೀನಿ ನಮ್ದು ಆರಿಸ್ಬಾರ್ದು ಇಟ್ಟೇ ಇದೆ. ಪಾಟೀಲ್ ಹೇಳಿದ್ರು ಈಗ ಅವಂಗೆಲ್ಲ ಮಾತಾಡಬಾರ್ದು, ನಮ್ಮ ಬಿಜಾಪುರ ಜನರ ಸಂಸ್ಕೃತಿ ಅಲ್ಲ, ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅಂತ ಹೇಳಿ ಅವ್ರ ಹಿಂದೆ ಒಬ್ಬ ಸೂಫಿ ಸಂತರ ಒಬ್ಬ ಮಹಾನ್ ದಾರ್ಶನಿಕ ಅದಾನ. ಎಂ ಪಿ ಪಾಟೀಲಿಂದ ಒಬ್ಬ ಸೂಫಿ ಸಂತರ ಮಹಾನ್ ದಾರ್ಶನಿಕ. ಲಿಂಗಾಯತರು ಮುಸ್ಲಿಮರು ಒಂದು, ಅವರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದರೆ ದನದ ಮಾಂಸ ತಿಂತಾರೆ ಲಿಂಗಾಯತರು. ಮುಸ್ಲಿಮ್ರಿಗೆ ಲಿಂಗಾಯತ್ರಿಗೆ ಹೋಲಿಸ್ತಾರೆ. ಅಲ್ಲಿ ದಾರ್ಶನಿಕ ಒಬ್ಬ ಅದಾನ. ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸನಾತನ ಹಿಂದೂ ಧರ್ಮದಾಗಿನೇ ಕ್ಯಾಮಿ ಬಟ್ಟೆ ಹಾಕ್ಕೊಂಡೇ ಹೇಳ್ತಾರೆ ನಮ್ಮ ಸ್ವಾಮಿಗಳು. ಏನು ಹಸಿರು ಬಟ್ಟೆಗಳು ಘಟ ಬಿಟ್ಕೊಂಡೇ ಹೇಳ್ತಾರೆ. ಲಿಂಗಾಯತರು ಮುಸ್ಲಿಮ್ರು ಹೆಂಗೆ ಒಂದು ಆಗ್ಲಕ್ಕೆ ಸಾಧ್ಯತೆ. ಲಿಂಗಾಯತರಲ್ಲಿ ವೀರಶೈವರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಭಾಗನೇ. ಕಾನೂನು ಹೋರಾಟದ ಯಾರು 100 ಕಾನೂನು ಮಾಡತ್ ಹೇಳ್ರಿ ಅವ್ರಿಗೆ. ಎಂ ಪಿ ಪಾಟೀಲ್ರಿಗೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಮಾತಾಡಿದ್ರೆ ಮಾಡತ್ ಹೇಳ್ರಿ. ಯಾವ ಮಗ್ಗು ಅಂಜಲ್ನ ಎಂತಿಂಥ ಮಹಾನ್ ನಾಯಕರು ನಮ್ಮ ಪಾರ್ಟಿಗೆ ಅಂಜಲ್ಲ. ಇವು ಯಾರು ಬರೋಂಥ ಮತಾಂತರ ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇದು ಈ ರೀತಿ ಕಾಂಗ್ರೆಸ್ ಇದ್ದ ಪಕ್ಷದ ಆಡಳಿತ ಇದ್ದಾಗಲೇ ಈ ರೀತಿ ಕಾಂಗ್ರೆಸ್ ಮುಸ್ಲಿಮರ ದೃಷ್ಟಿಕೋನ ಬಿಟ್ಟರೆ ಏನೂ ಮಾಡೋದಿಲ್ಲ ಅವರು. ಕಾಂಗ್ರೆಸ್ ಅಂದರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ. ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ. ನರೇಂದ್ರ ಮೋದಿಯವರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರೂ ಕೊಯ್ಕೆತ್ತಿದ್ದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕ್ಕಟ ಅಕ್ಕಿ, ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಈ ದೇಶದಲ್ಲಿ ಆಗ್ಲಾಗತ್ತೆ.
ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟಾಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾತೇನು ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹಾದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ, ಅವ ಹೇಳ್ತಾನೆ. ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ, ಗದಗ ರೋಣ ಎಮ್ ಎಲ್ ಎ, ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಾಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದ್ರೆ ಹಿಂಗೆ ಮಾತಾಡ್ತಾರೆ. ಅಂದ್ರೆ ಅದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರೂ ಉಳಿದಿಲ್ಲ, ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ. ಅದು ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವ್ರು ಯಾರೂ ಮಾತಾಡೋಂಗಿಲ್ಲ. ಬರೀ ಯತ್ನಾಳವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದರೆ ವಿವಾದಾತ್ಮಕ ಅಂತ. ಹೌದು, ಹೆಂಗೆ ಅವ್ರು ನೋಡ್ರಿ ಆತ್ಮರಕ್ಷಣೆ ಮಾಡ್ಕೊರಿ ಅಂತ ಹೇಳೀನಿ. ನೀವೇನು ಅವ್ರ ಮನೆಗೆ ಹೋಗಿ ಹೊಡಿತಾರೆ. ಈ ನಮ್ಮ ಮನೆಗೆ ಬಂದು ಹೊಡಿತಾರಂದ್ರೆ ಅವರು ನಮ್ಮನ್ನೆಲ್ಲರೂ ಹೊಡಿ ಮುಂದೆ ನಾವು ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ. ಅದನ್ನು ತೋರಿಸ್ಲಾರ್ದೇನು ಆಯ್ತು ರೀ ಹೊಡೀರಿ, ನಾವು ನಿಮ್ಗೆ ಶರಣಾಗಿದ್ದೇವೆ, ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗಿ ಹೋಗಲಿ, ನಮಗೇನು ಮಾಡೋದು. ಅಲ್ಲ, ಆರ್ ವಿ ತಿಮ್ಮಾಪುರ ಈ ರೀತಿ ವಿರೋಧ ಮಾಡ್ತೇವೆ, ಯತ್ನಾಳು ವಿವಾದಾತ್ಮಕ ಹೇಳಿಕೆ ಕೊಡಬಾರ್ದು ಅಂತ.